ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಸ್ಸಾಮದ ಗೌಹಾತಿಯ ಕ್ರೈಮ್ ಬ್ರಾಂಚ್ನಿಂದ ಸ್ಫೋಟಕ ವಿಷಯಗಳು ಹೊರಗಡೆ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಪವನ್ ಖೇಡಾ ಈಗಾಗಲೇ 2 ದಿನಗಳ ಕಾಲ ಸುಮಾರು 18 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿ ಬಂದಿದ್ದಾರೆ ಅಸ್ಸಾಂನ ಗೌಹಾಟಿಯಲ್ಲಿರುವಂಥ ಕ್ರೈಮ್ ಬ್ರಾಂಚ್ನಲ್ಲಿ. ಪ್ರಕರಣವೂ ಕೂಡ ನಿಮ್ಗೆ ಗೊತ್ತಿದೆ. ಹಿಮಂತ ಬಿಸ್ವ ಶರ್ಮಾ ಅವರ ಪತ್ನಿ ರಿನಿಕಿ ಭುಯಾನ್ ಶರ್ಮಾ ಅವರ ಮೇಲೆ 3 ದೇಶದ ಪಾಸ್ಪೋರ್ಟನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಪುರಾವೆಗಳನ್ನು ಸೃಷ್ಟಿಸಿ, ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಆದಂಥ ಪವನ್ ಖೇಡಾ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಯಾವಾಗ ಚುನಾವಣೆಯ ಮತದಾನ 2 ದಿನ ಬಾಕಿ ಇದೆ ಅನ್ನುವಂಥ ದಿವಸ ಮಧ್ಯಾಹ್ನದಲ್ಲಿ ಮಾಡಿದರು. ಹಿಮಂತ ಬಿಸ್ವ ಶರ್ಮಾ ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಆಗಿರಬಾರ್ದು. ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಪರಿಣಾಮ ಇದರಿಂದ ಆಗಿರಬೇಕು. ಹಿಮಂತ ಬಿಸ್ವ ಶರ್ಮಾ ಸೋಲಬೇಕು, ಗೌರವ್ ಗೊಗೋಯ್ ಗೆಲ್ಲಬೇಕು. ಇದು ಇದರ ಹಿಂದಿದ್ದಂಥ ಭಾಳ ದೊಡ್ಡದಾದಂಥ ಕುತಂತ್ರ. ಈ ಕುತಂತ್ರವನ್ನು ಭೇದಿಸಿದಂಥ ಹಿಮಂತ ಬಿಸ್ವ ಶರ್ಮಾ ಅವರ ಮೇಲೆ ಡಿಫೇಮೇಷನ್ ಕೇಸ್ ಹಾಕಲಿಲ್ಲ, ನೋಟಿಸ್ ಕಳಿಸೋದಂತೂ ದೂರದ ಮಾತು. ನೇರವಾಗಿ ಅವರ ಪತ್ನಿ ಹೋಗಿ ಕ್ರೈಮ್ ಬ್ರಾಂಚ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ನಾವು ಅಮಾಯಕ ಹೆಣ್ಮಗಳ ಮೇಲೆ ಈ ರೀತಿ 3 ದೇಶದ ಪಾಸ್ಪೋರ್ಟ್ ಇಟ್ಕೊಂಡಿದ್ದೀನಿ, ವ್ಯವಹಾರ ಇದೆ ಅಂಥೇಳಿ, ಅಸೆಟ್ಸ್ಗಳಿದ್ದಾವೆ ಅಂತ ನಮ್ಮ ಮೇಲೆ ಸುಳ್ಳು ದಾಖಲೆ ಸೃಷ್ಟಿಸಿ ನಮಗೆ ಈ ರೀತಿಯಾದಂಥ ಅನ್ಯಾಯ ಮಾಡ್ತಾ ಇದ್ದಂತೆ ಕೇಸ್ ಹಾಕ್ಸಿದ್ರು. ಅದರ ಮುಂದೆ ನಡೆದ ವಿದ್ಯಮಾನಗಳು ಗೊತ್ತಿದ್ದಾವೆ. ಮೊನ್ನೆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಪ್ರಕರಣವನ್ನೇ ಮೇ 25ಕ್ಕೆ ಮುಂದೂಡಲಾಯಿತು. ಮೇ 25ಕ್ಕೆ ಅಗೇನ್ ಸಮನ್ ಮಾಡಲಾಗತ್ತೆ, ಅವತ್ತು ನೀವು ಬಂದು ಹಾಜರಾಗಬೇಕು ಅಂತ. ಇವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಲ್ಲ, ಬಂಧಿಸಲಿಲ್ಲ, ಕಸ್ಟೋಡಿಗೆ ತೆಗೆದುಕೊಳ್ಳಲಿಲ್ಲ. ಮೊದಲ ದಿವಸ ಪವನ್ ಖೇಡಾ ಅವರು ಸಹಕರಿಸಲಿಲ್ಲ. ರಾತ್ರಿ 12 ಗಂಟೆ ಆದರೂ ಕೂಡ ಬಾಯಿ ಬಿಡಲಿಲ್ಲ. ನಾನೇ ಮಾಡಿದ್ದು, ನನ್ನದೇ ಪತ್ರಿಕಾಗೋಷ್ಠಿ, ನಾನು ಯಾರ ಮೇಲೂ ಆರೋಪ ಮಾಡುವ ಸ್ಥಿತಿಯಲ್ಲಿಲ್ಲ, ನೀವೇನು ಮಾಡ್ತೀರಿ ಮಾಡಿರಿ ಅಂತ. ತೀರಾ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಇಂಥ ನಾಯಕರಿಗೆ ಬಾಯಿ ಬಿಡಿಸಲಿಕ್ಕೆ ಸದ್ಯಕ್ಕೆ ಒಮ್ಮೆಲೇ ಆಗೋದಿಲ್ಲ. ಸಮಯ ಕೊಡಬೇಕಾಗತ್ತೆ ಪೊಲೀಸರಿಗೆ. ಕಾಂಗ್ರೆಸ್ನ ಹಿರಿಯ ನಾಯಕ ಬೇರೆ ಇತ್ತ. ಮಾರನೇ ದಿವಸ ಹೇಳ್ತಾರೆ, ಒಂದು ವೇಳೆ ನಿನ್ನ ಹೆಸರನ್ನು ಹೇಳದೆ ಹೋದರೆ ನೀನು ಭಾಳ ದೊಡ್ಡ ಮಟ್ಟದ ಅಪಾಯವನ್ನು ಎದುರಿಸಬೇಕಾಗತ್ತೆ, ನಿನ್ನನ್ನು ಒಳಗೆ ಹಾಕಬೇಕಾಗತ್ತೆ. ಏಕೆಂದರೆ ಇದು ಡಿಫೇಮೇಷನ್ ಕೇಸ್ ಅಲ್ಲ, ಇದು ಮಾನಹಾನಿಯ ಕೇಸ್ ಅಲ್ಲ, ಇದು ವಂಚನೆಯ ಕೇಸು ಮತ್ತು ಬೇರೆ ದೇಶದ ಪಾಸ್ಪೋರ್ಟ್ಗಳನ್ನು ತಿರುಚಿರುವಂಥ ರಾಜತಾಂತ್ರಿಕ ಅಪರಾಧ. ಹೀಗಾಗಿ 10-12 ಸೆಕ್ಷನ್ಗಳು ಸೇರ್ಕೊತವೆ. ನೀವು ಬಚಾವಾಗಲಿಕ್ಕೆ ಆಗೋದಿಲ್ಲ. ಈಗ ಯಾರ್ಯಾರಿದ್ದಾರೆ ಇದ್ರ ಹಿಂದೆ ಹೇಳಿಬಿಡು. ನೀನು ಕೇವಲ ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿರೋದ್ರಿಂದ ನಿನಗೆ ಯಾರು ಮಾಹಿತಿಯನ್ನು ಕೊಟ್ಟರು ಅದನ್ನು ನೀನು ಮಾಧ್ಯಮದವ್ರಿಗೆ ಹೇಳಿದೀಯಾ ಅಂತ ನಾವು ಅದು ಕೇಸ್ ಮಾಡ್ತೀವಿ. ನೀನು ಯಾರಿದ್ದಾರೆ ಇದ್ರ ಹಿಂದೆ, ಮಾಸ್ಟರ್ ಮೈಂಡ್ ಯಾರಿದು ಹೇಳು ಅಂತ ಕೇಳ್ತಾರೆ. ಆವಾಗ ಈತ ಬಾಯಿ ಬಿಡ್ತಾರೆ ಪವನ್ ಖೇಡಾ. ಮೊದಲೇದಾಗಿ ಹೆಸರನ್ನು ಹೇಳ್ತಾರೆ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಗೌರವ್ ಗೊಗೋಯ್ ಯಾರು ಈ ಬಾರಿಯ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿಕೊಂಡಿದ್ರು, ಚುನಾವಣೆಯಲ್ಲಿ ಹೈರಾಣಾಗಿ ಸೋತು ಹೋದರು, ಯಾರು ಅಸ್ಸಾಂ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು, ಪ್ರದೇಶ ಅಧ್ಯಕ್ಷರಾಗಿದ್ದರು, ಅವರ ಹೆಸರನ್ನು ಹೇಳ್ತಾರೆ. ಅದಾದ ಮೇಲೆ ಅವ್ರಿಗೆ ಹೇಗೆ ಬಂತಿದ್ದು ದಾಖಲೆ, ಅದು ಭಾಳ ಮುಖ್ಯವಾದದ್ದಲ್ವಾ. ಈ ಗೌರವ್ ಗೊಗೋಯ್ 3 ಪಾಸ್ಪೋರ್ಟ್ ತಂದು ಕೊಟ್ಟರು. 3 ಪಾಸ್ಪೋರ್ಟ್ ಅವ್ರಿಗೆ ಹೆಂಗೆ ಸಿಕ್ತು, ನಡೆದ ಇಷ್ಟು ವಿದ್ಯಮಾನವನ್ನು ಹೇಳು ಅಂತ ಕ್ರೈಮ್ ಬ್ರಾಂಚ್ನವ್ರು ಕೇಳ್ಕೊತಾರೆ. ಆವಾಗ ಪವನ್ ಖೇಡಾ ನಡೆದ ಎಲ್ಲ ವಿದ್ಯಮಾನಗಳನ್ನು ಬಾಯಿ ಬಿಡ್ತಾರೆ. ಅವ್ರು ಹೇಳ್ತಾರೆ, ಗೌಹಾತಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ಈ ದಾಖಲೆಗಳನ್ನು ತಂದು ಗೌರವ್ ಗೊಗೋಯ್ ಅವರು ಕೊಡ್ತಾನೆ. ನೋಡಿ, ಇವೆಲ್ಲ ಅಸಲಿ ದಾಖಲೆಗಳು. ಹಿಮಂತ ಬಿಸ್ವ ಶರ್ಮಾನ ಪತ್ನಿ ಅಂತ ಸಾಮಾನ್ಯರಲ್ಲ. ಆಕೆ 3 ದೇಶದ ಪಾಸ್ಪೋರ್ಟ್ಗಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವರು ಸಾಮಾನ್ಯರಲ್ಲ. ಇವರನ್ನು ಹೇಗಾದರೂ ಮಾಡಿ ಸಿಕ್ಕಾಕ್ಸ್ಲಿಕ್ಕೆ ಈ ಚುನಾವಣೆಗಿಂತ ಒಳ್ಳೆಯ ಸಮಯ ಇಲ್ಲ. ಆದ್ದರಿಂದ ಈ ದಾಖಲೆ ಇಟ್ಕೊಳ್ಳಿ ಅಂತ ಆ ವ್ಯಕ್ತಿ ಇವನು ಕೊಡ್ತಾರೆ ಗೌರವ್ ಗೊಗೋಯ್ಗೆ. ಹಾಗಾದರೆ ಇಲ್ಲಿ ಗೌರವ್ ಗೊಗೋಯಿಂದ ನೇರವಾಗಿ ಪವನ್ ಖೇಡಾ ಪಡೆದ್ರ, ನೇರವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ರ? ಅಲ್ಲ. ಅದಾದ ಮೇಲೆ ದಿಲ್ಲಿಯ ಪಡಸಾಲೆಗೆ ಈ ವಿಚಾರ ಹೋಗುತ್ತೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ 3 ಜನರ ಸಮಕ್ಷಮದಲ್ಲಿ ಇದ್ರ ಕುರಿತು ಚರ್ಚೆ ಆಗುತ್ತೆ. ಚರ್ಚೆ ಆದ ಸಂದರ್ಭದಲ್ಲಿ ಗೌರವ್ ಗೊಗೋಯ್ ಮತ್ತು ಪವನ್ ಖೇಡಾ ಕನ್ವಿನ್ಸ್ ಮಾಡುವುದರಲ್ಲಿ ಯಶಸ್ವಿ ಆಗ್ತಾರೆ. ಗೌರವ್ ಗೊಗೋಯ್ ಪವನ್ ಖೇಡಾ ಕೊಟ್ಟಿರ್ತಾರೆ. ಪವನ್ ಖೇಡಾ ಹೇಳ್ತಾರೆ, ಇಲ್ಲ, ಒಂದ್ಸಲ ಹೈಕಮಾಂಡ್ ಒಪ್ಪಿಗೆಯನ್ನು ತೆಗೆದುಕೊಂಡು ನಾವು ಈ ಪತ್ರಿಕಾಗೋಷ್ಠಿ ಮಾಡೋಣ, ಸುಮ್ಮನೆ ಪತ್ರಿಕಾಗೋಷ್ಠಿ ಮಾಡೋದು ಬೇಡ, ಇದರ ಸಾಧಕ ಬಾಧಕಗಳನ್ನ ನೋಡೋಣ. ಈ ಕಿಚನ್ ಕ್ಯಾಬಿನೆಟ್ನಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಇರ್ತಾರೆ. 4 ಜನರ ಸಮಕ್ಷಮದಲ್ಲಿ ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆಯುತ್ತೆ. ಮಾತುಕತೆ ನಡೆದ ಸಂದರ್ಭದಲ್ಲಿ ಇದನ್ನು ಬ್ಲಾಸ್ಟ್ ಮಾಡೋದ್ರಿಂದ
ಹಿಮಂತ ಬಿಸ್ವ ಶರ್ಮಾನ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಆಗುತ್ತೆ ಅನ್ನೋದರ ವಿಚಾರವಾಗಿಯೇ ಅತಿ ಹೆಚ್ಚು ಚರ್ಚೆ ಆಗತ್ತೆ ವಿನಃ ಇದರ ವಿರುದ್ಧವಾಗಿ ಆತ ಪ್ರತಿಭಾಣವನ್ನು ಏನು ಬಿಡ್ತಾರೆ ಹಿಮಂತ ಬಿಸ್ವ ಶರ್ಮಾ ಅನ್ನೋದ್ರ ಕುರಿತು ಯಾರೂ ಕೂಡ ಚರ್ಚೆಯನ್ನೇ ಮಾಡೋದಿಲ್ಲ. ಉಡಾಫೆಯಲ್ಲಿ ಒಂದೆರಡು ಮಾತುಗಳು ಬರ್ತವೆ. ಏನಂದ್ರೆ, ಒಂದು ವೇಳೆ ನಾವು ಮಾಡಿದ್ದು ಈ ದಾಖಲೆಗಳು ಸುಳ್ಳು ಅಂತ ಆಗಿದ್ದಾದರೆ ಆತ ಒಂದು ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೋದು. ಆ ಮಾನನಷ್ಟ ಮೊಕದ್ದಮೆ 8-10 ವರ್ಷ ನಡೆಯುತ್ತೆ. ಸ್ವತಃ ರಾಹುಲ್ ಗಾಂಧಿ ಅವ್ರ ಮೇಲೆ 18 ಮಾನನಷ್ಟ ಮೊಕದ್ದಮೆಗಳಿದ್ದಾವೆ. ಯಾರೂ ಇಲ್ಲಿವರೆಗೂ ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಜೈಲಿಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಕೂಡ ಅಂತ ಇನ್ನೊಂದು ಪ್ರಕರಣ ಆಗುತ್ತೆ. ಆದರೆ ನಮಗೆ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಯಶಸ್ಸು ಲಭಿಸುತ್ತೆ ಅಂತ ತೀರ್ಮಾನಕ್ಕೆ ಬರಲಾದ. ಹಾಗಾದರೆ ಇದು ಆಪರೇಷನ್ ಮಾಡೋದು ಹೇಗೆ? ಆವಾಗ ಹೇಳ್ತಾರೆ, ಒಂದು ರಾಜಧಾನಿ, ಒಂದು ಅಸ್ಸಾಮು, ಗೌಹಾಟಿ, ಎರಡೂ ಕಡೆ ಇದನ್ನು ಏಕಕಾಲಕ್ಕೆ ಬ್ಲಾಸ್ಟ್ ಮಾಡೋಣ. ರಾಜಧಾನಿಯಲ್ಲಿ ಮಾಡೋದ್ರಿಂದ ಇಡೀ ದೇಶಾದ್ಯಂತ ಇದು ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಗೌಹಾತಿಯಲ್ಲಿ ಮಾಡೋದ್ರಿಂದ ಅಲ್ಲಿ ತೀಕ್ಷ್ಣತೆ ಜಾಸ್ತಿ ಇರುತ್ತೆ. ಹಿಮಂತ ಬಿಸ್ವ ಶರ್ಮಾ ಈ ಬಾರಿ ಧರಾಶಾಹಿ ಆಗ್ತಾರೆ ಅನ್ನುವಂಥ ಪ್ಲ್ಯಾನಿಂಗ್ ಮಾಡಿ ಪವನ್ ಖೇಡಾ ಅವರು ಈ ಆಟವನ್ನು, ಈ ದಾಳವನ್ನು ಎಸೀತಾರೆ. ಹಾಗಾದರೆ ಮುಂದೇನು? ಇದಾದ ಮೇಲೆ ಪವನ್ ಖೇಡಾ ಅವರನ್ನು ಗೌರವ್ ಗೊಗೊಯ್ ಅವರು ನಿರಂತರವಾಗಿ ಸಂಪರ್ಕಿಸುವ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಪವನ್ ಖೇಡಾ ಅವರಿಗೆ ಫೋನ್ನಲ್ಲಿ ದಕ್ಕೋದಿಲ್ಲ. ನೀನು ನನ್ನ ಹೆಸರು ಏನಂದ್ರು ಹೇಳಿದೆ ನೀನು ಅಂತ ಕೇಳಲಿಕ್ಕೆ ಇವ್ರು ಫೋನ್ ಮಾಡಿರ್ತಾರೆ. ಪವನ್ ಖೇಡಾ ಇವ್ರಿಗೆ ಫೋನ್ನಲ್ಲಿ ಲಭ್ಯ ಆಗೋದಿಲ್ಲ. ಕಾಂಗ್ರೆಸ್ ಕಚೇರಿ, ಅಸ್ಸಾಮದ ಗೌಹಾಟಿ ಕಾಂಗ್ರೆಸ್ ಕೇಂದ್ರ ಕಚೇರಿ ಮತ್ತು ದಿಲ್ಲಿಯ ಕೇಂದ್ರ ಕಚೇರಿ ಈ ಪ್ರಕರಣದಿಂದ ಹೊರಗುಳಿಯುವ ಪ್ರಯತ್ನ ಮಾಡ್ತಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಇರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಪವನ್ ಖೇಡಾ ಸ್ವತಃ ಗೌಹಾತಿಗೆ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ರಾಜ್ಯದ ಕೇಂದ್ರ ಕಚೇರಿ ಅದು ಅಂತರವನ್ನು ಕಾಪಾಡಿಕೊಳ್ಳುತ್ತೆ. ಯಾಕೆಂದರೆ ಪವನ್ ಖೇಡಾ ಕುರಿತಾಗಿ ಕೇಳಲಿಕ್ಕೆ ನಿರಂತರವಾಗಿ ಮಾಧ್ಯಮದವರು ಬರಲಿಕ್ಕೆ ಶುರು ಮಾಡ್ತಾರೆ. ಇಲ್ಲ, ಅವರು ಎನ್ಕ್ವೈರಿನಲ್ಲಿದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಇದು ಸಬ್ ಜುಡಿಸು ಕೋರ್ಟ್ ಲೆವೆಲಲ್ಲಿದೆ ಅಂತ ಸುಳ್ಳು ಹೇಳಿ ಕಳಿಸ್ತಾ ಇರ್ತಾರೆ. ಅದಾದಮೇಲೆ ಪವನ್ ಖೇಡಾ ಸ್ವತಃ ಗೌಹಾತಿಯ ಕೇಂದ್ರ ಕಚೇರಿಗೆ ಬರೋದೇ ಇಲ್ಲ, ಕಾಂಗ್ರೆಸ್ ಕಚೇರಿಗೆ ಸ್ವತಃ ಅಲ್ಲಿಂದ ದಿಲ್ಲಿಗೆ ಹೊರಟುಬಿಡ್ತಾರೆ. ದಿಲ್ಲಿಯಲ್ಲಿಯೂ ಕೂಡ ಅವರನ್ನು ಸಂಪರ್ಕ ಮಾಡುವ ಪ್ರಯತ್ನವನ್ನು ಮಾಡೋದಿಲ್ಲ, ಇವ್ರ ಫೋನಲ್ಲಿ ಅವೈಲೇಬಲ್ ಇರೋದಿಲ್ಲ. ಹೀಗೆಲ್ಲ ಆಗಿ ಈಗ ಮುಂದೆ ನಡೆಯುವ ವಿದ್ಯಮಾನ ಏನು? ಮುಂದೆ 25ನೇ ತಾರೀಕು ಎನ್ಕ್ವೈರಿ ಇದೆ, ಸಮನ್ ಆಗ್ತಾರೆ, ಡೇಟ್ ಕೊಡಲಾಗಿದೆ, ಪವನ್ ಖೇಡಾ ಬರಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಗೌರವ್ ಗೊಗೊಯನ್ನು ಕರೆಸಲಾಗತ್ತೆ. ಇಲ್ಲಿವರೆಗೂ ಒಬ್ಬ ಸ್ಪೋಕ್ಸ್ ಪರ್ಸನ್ ನಾನು ಅನ್ನುವಂಥ ಸ್ಟೇಟ್ಮೆಂಟನ್ನು ಈತ ಕೊಟ್ಟಿರೋದು. ಅಪರಾಧಿ ಹೌದು, ಈತ ಸುಳ್ಳು ದಾಖಲೆಗಳನ್ನು ಮಾಧ್ಯಮದವರಿಗೆ ಕೊಟ್ಟು ರಿನಿಕಿ ಭೋಯಾನ್ ಶರ್ಮಾ ಅವರಿಗೆ ಭಾಳ ದೊಡ್ಡ ಮಟ್ಟದ ನಷ್ಟವನ್ನು ಮಾಡಿದ್ದಾರೆ. ಆದರೆ ಇದ್ರ ಹಿಂದಿರುವಂಥ ಕಿಂಗ್ ಪಿನ್ ಮಾಸ್ಟರ್ ಮೈಂಡ್ ಇದ್ದಾರಲ್ಲ, ಅವರು ಕೂಡ ಇಲ್ಲಿ ಆರೋಪಿಗಳಾಗ್ತಾರೆ. ಮೊದಲು ಗೌರವ್ ಗೊಗೊಯ್ ಅವ್ರನ್ನ ಈಗ ಎನ್ಕ್ವೈರಿಗೆ ಸಮನ್ ಮಾಡ್ತಾರೆ. ಅವರು ಬಂದು ತಮ್ಮ ಸ್ಟೇಟ್ಮೆಂಟನ್ನು ಕೊಡಬೇಕಾಗತ್ತೆ. ಗೌರವ್ ಗೊಗೊಯ್ ಬಂದ ಸಂದರ್ಭದಲ್ಲಿ ಗೌರವ್ ಗೊಗೊಯ್ ಕೇಳಲಾಗತ್ತೆ, ಹಾಗಾದರೆ ನೀನು ಈ ದಾಖಲೆಗಳನ್ನ ಇಸ್ಕೊಂಡಲ್ಲಿ ಯಾರು ಕೊಟ್ಟರು ನಿನಗೆ? ಆತ ಯಾವುದೋ ಒಬ್ಬ ಗೌಹಾತಿಯ ವ್ಯಕ್ತಿ ಹೆಸರು ಹೇಳ್ತಾರೆ, ಆತನನ್ನು ಹಿಡ್ಕೊಂಬರ್ಲಾಗತ್ತೆ. ಅದಾದಮೇಲೆ ಇದಕ್ಕೆ ಒಪ್ಪಿಗೆ ಕೊಡ್ತಲ್ಲ ಕಾಂಗ್ರೆಸ್ ಹೈಕಮಾಂಡು, ಆಯಿತು ನೀ ಪ್ರೆಸ್ ಮೀಟ್ ಮಾಡು ಅಂಥೇಳಿ. ಅವರು ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ. ಅಂದರೆ ಒಂದು ಷಡ್ಯಂತ್ರವನ್ನು, ಒಂದು ಟೂಲ್ ಕಿಟ್ಟನ್ನು ಮಾಡಿದ ಸಂದರ್ಭದಲ್ಲಿ ಕೇವಲ ಈ ಮಾತನ್ನು ಹಿಮಂತ ಬಿಸ್ವ ಶರ್ಮಾ ಅವರು ಹೇಳಿದರು, ಪವನ್ ಖೇಡಾ ಬಗ್ಗೆ ನಂದೇನೂ ಇಲ್ಲ, ಆತ ಬರೀ ದಾಳವನ್ನು, ರಾಹುಲ್ ಗಾಂಧಿ ದಾಳವನ್ನು ಆಡಿಸಿರೋದಷ್ಟೇ, ಸೂತ್ರದ ಗೊಂಬೆ ಆತ, ಸೂತ್ರ ಇರೋದಲ್ಲಿ ರಾಹುಲ್ ಗಾಂಧಿ, ಅಲ್ಲಿಯವರೆಗೂ ನನ್ನ ಹೋರಾಟ ನಡೆಯುತ್ತೆ ಅಂತ ಮೊದಲೇ ಹೇಳಿದರು ಅವರು. ಈಗ ಅದರ 3 ಹೆಜ್ಜೆಗಳನ್ನು ಮುಂದೆ ಈಗಾಗಲೇ ಹಿಮಂತ ಬಿಸ್ವ ಶರ್ಮಾ ಹೋಗಿದ್ದಾರೆ. ಹಿಮಂತ ಬಿಸ್ವ ಶರ್ಮಾ ಯಾವುದೇ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದರಲ್ಲಿ, ಇತ್ಯರ್ಥಗೊಳಿಸೋದ್ರಲ್ಲಿ ನಿಪುಣನಾದ ಮನುಷ್ಯ. ಇಲ್ಲದೆ ಹೋದರೆ ಈ ಬಾರಿಯಲ್ಲಿ ಆತ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇರಲ್ಲ. ಆತನ ಮನಸ್ಥಿತಿಯೇ ಆಗಿದೆ, ಚಾಣಕ್ಯ ನೀತಿಯನ್ನು ಯಥಾವತ್ತಾಗಿ ಪಾಲಿಸುವಂಥ ವ್ಯಕ್ತಿ ಆತ. ಈಗ ಸಮಸ್ಯೆ ಬಂದಿರೋದು ರಾಹುಲ್ ಗಾಂಧಿಗೆ. ಏಕೆಂದರೆ ಈತನ ಒಪ್ಪಿಗೆಯ ಮೇರೆಗೆ ಮಾಡಿರುವಂಥ ಪತ್ರಿಕಾಗೋಷ್ಠಿ ಅದು. ಹೀಗಾಗಿ ಆತ ಕೂಡ ಅಲ್ಲಿ ಪಾರ್ಟಿ ಆಗ್ತದೆ. ಈಗಾಗಲೇ ಸೋತು ಸವೆದು ಬಸವಳಿದು ಹೈರಾಣಾಗಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಮನೆಯೊಳಗೆ ನಡೀತಾ ಇರುವಂಥ ರಾಜಕೀಯದಿಂದ. ನಿಮಗೆ ಗೊತ್ತಿದೆ ಈಗಾಗಲೇ ಯಾವ ಕೆ.ಸಿ. ವೇಣುಗೋಪಾಲ್ ಕರ್ನಾಟಕನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಮಾಡಿದ್ರು, ಅದನ್ನು ಏನೂ ಅದೃಶ್ಯ ಸ್ವರೂಪದಲ್ಲಿ ಕೂತ್ಕೊಂಡು ಪ್ರಿಯಾಂಕಾ ವಾಡ್ರಾ ಗೆದ್ಕೊಂಡು ಹೋಗ್ಬಿಟ್ರು. ಅಲ್ರಿ, 63 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಬೇಕಾಗಿದ್ದೆ ಮ್ಯಾಜಿಕ್ ನಂಬರ್ 71, ಬೇಕಾಗಿದ್ದೆ 8, ಮುಸ್ಲಿಂ ಲೀಗ್ 22 ಇದ್ದಾವೆ. ಆ 8ಅನ್ನು ಹಿಂಗೆ ಸುಮಾರು ಅವ್ರು ಕೊಡ್ಲಿಕ್ಕೆ, ಬೆಂಬಲ ಕೊಡಲಿಕ್ಕೂ ತಯಾರಿದ್ದಾರೆ. ಈ 63ರಲ್ಲಿ 47 ಜನ ಕೆ.ಸಿ. ವೇಣುಗೋಪಾಲೇ ಮುಖ್ಯಮಂತ್ರಿ ಆಗಲಿ ಅಂತಾರೆ ಶಾಸಕಾಂಗ ಸಭೆಯಲ್ಲಿ. ಆ 47 ಜನ ಆಗಲಿ ಅಂದ ಮೇಲೂ ಕೂಡ ಕೆ.ಸಿ. ವೇಣುಗೋಪಾಲನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ರಾಹುಲ್ ಗಾಂಧಿಗೆ ಸಾಧ್ಯ ಆಗಲಿಲ್ಲ ಅಂದರೆ, ಎಲ್ಲಿಯೂ ರಣಾಂಗಣದಲ್ಲಿ ಇಳಿಯಲಾರದೆ, ಎಲ್ಲಿಯೂ ತನ್ನ ಹೇಳಿಕೆಯನ್ನು ಕೊಡಲಾಗದೆ, ಎಲ್ಲಿಯೂ ಲಾಬಿ ಮಾಡಲಾರದೆ ಪ್ರಿಯಾಂಕಾ ವಾಡ್ರಾ ವಿ ಡಿ ಸತೀಶನ್ನು ಹೇಗೆ ಮುಖ್ಯಮಂತ್ರಿ ಮಾಡಿದರು?
ಅದು ಈಗ ನಡೀತಾ ಇರುವಂಥ ದೊಡ್ಡದಾದಂಥ ಚರ್ಚೆ. ಯಾಕೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ ಕರಟಕ ಇದ್ದಾನೆ ಕೆ ಸಿ ವೇಣುಗೋಪಾಲ್, ಈತ ಲೋಕಸಭಾ ಸದಸ್ಯ. ಈತ ಮೊದಲು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟ ತಕ್ಷಣ ಅಲ್ಲಿ ಲೋಕಸಭಾ ಸ್ಥಾನ ಖಾಲಿ ಆಗುತ್ತೆ. ಈತ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆದರೆ ಇಲ್ಲಿ ವಿಧಾನಸಭಾ ಚುನಾವಣೆ ನಡೀಬೇಕು ಕೇರಳದಲ್ಲಿ, ಕೇರಳಂನಲ್ಲಿ. ನಮ್ಮ ಯಾರೋ ಸಾಮಾಜಿಕ ಪರಿವಾರದ ಬಂಧುಗಳು ಹೇಳಿದ್ದಾರೆ ಕೇರಳ ಅಂದ್ಬಿಡಿ, ಈಗ ಅದು ಕೇರಳಂ ಅಂತ. ಆದ್ದರಿಂದ ಕೇರಳ ನಾವು ಏನಾಗುತ್ತೆ ಅಂತ ಕೆಲವೊಂದು ಸಲ ಆಡು ಮಾತಿನಲ್ಲಿ ಮಾತುಗಳು ಬಂದ್ಬಿಡ್ತವೆ. ಬೆಳಗ್ಗೆ ಹೇಳುವಾಗ ಡೈಮಂಡ್ ಹಾರ್ಬರ್ ಮೇಲೆ ಅಭಿಷೇಕ್ ಬ್ಯಾನರ್ಜಿ ಅರಸೊತ್ತಿಗೆ ಇದೆ, ಆತನ ಪಾರುಪತ್ಯ ಇದೆ ಅಂತ ಹೇಳೋದನ್ನು ಸುವೇಂದು ಅಧಿಕಾರಿ ಅಂತ ಹೇಳ್ಬಿಟ್ಟಿದ್ದೀನಿ. ಭಾಳ ದೊಡ್ಡದಂಥ ತಪ್ಪದು. ಬಾಯಿ ಮಾತಿನಲ್ಲಿ ಹೇಳಿಬಿಟ್ಟೆ ಅಂತ ನಾನು ತಪ್ಪಿಸ್ಕೋಬೋದು, ಹಂಗಲ್ಲ. ಅದು ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿಯ ಚಾರಿತ್ರಹನನ್ನು ಹಾಕಿಬಿಡ್ತಂಗೆಲ್ಲ ಹೇಳೋದ್ರಿಂದ ನಾವು ಭಾಳ ಗಮನವಿಟ್ಟು ಮಾತಾಡಬೇಕು. ಎದುರುಗಡೆ ಟೆಲೆಪ್ರಾಂಪ್ಟರ್ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮನಸ್ಸು ಬಂದದ್ದು ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಎಚ್ಚರಿಕೆಯನ್ನು ಮಾಡ್ತಿರ್ತೀವಿ, ಮಧ್ಯವು ಇಂಥವೆಲ್ಲ ನುಸುಳು ಬಿಡ್ತವೆ, ಕ್ಷಮೆ ಇರಲಿ. ಕೇರಳಂನಲ್ಲಿ 47 ಜನ ಸಪೋರ್ಟ್ ಇದ್ದಾಗಲೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಯಾವ MLA ಎಲೆಕ್ಷನ್ ಇದೆ, MP ಎಲೆಕ್ಷನ್ ಇದೆ, ಎರಡೂ ಕಡೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಮುಸ್ಲಿಂ ಲೀಗ್ ಹೇಳುತ್ತೆ. ಹಾಗೆ ಹೇಳಿಸ್ಲಿಕ್ಕೆ ಯಾರು ಹೇಳಿಸಿದ್ರು? ಪ್ರಿಯಾಂಕಾ ವಾಡ್ರಾ ಹೇಳಿಸ್ತಾರೆ ಮುಸ್ಲಿಂ ಲೀಗ್ ಮುಖಂಡರ ಮೂಲಕ. ನೋಡಿ ಸ್ವಾಮಿ, ನೀವೇನೋ ಕೆ ಸಿ ವೇಣುಗೋಪಾಲ್ ಮುಖ್ಯಮಂತ್ರಿ ಮಾಡಿದ್ರಿ, ನಾಳೆ ಅಲ್ಲಿ ಆತನ ಸಂಸತ್ ಸದಸ್ಯತ್ವ ಹೋಗುತ್ತೆ, ಇಲ್ಲಿ ವಿಧಾನಸಭೆಗೂ ಮತ್ತೆ ಚುನಾವಣೆ ನಿಲ್ಲಬೇಕು. ನಿಂತ ಸಂದರ್ಭದಲ್ಲಿ ನಿಮಗೆ ಬೆಂಬಲ ಬೇಕು ಮುಸಲ್ಮಾನರದು. ಕೇರಳಂನಲ್ಲಿ ನಾವು ಮುಸ್ಲಿಂ ಲೀಗ್ನವ್ರ ಜೊತೆಗೆ ಸೇರೋದಿಲ್ಲ, ನೀವು ಒಂಟಿ ಹೋರಾಟ ಮಾಡಿ ಅಂತೀವಿ, ಅವಾಗೇನು ಮಾಡ್ತೀರಿ ಅಂತ ಕೇಳ್ತಾರೆ. ಜೊತೆಗೆ ವಿ ಡಿ ಸತೀಶನ್ ಕಡೆ ಒಂದು ಮಾತು ಹೇಳ್ತಾರೆ ಪ್ರಿಯಾಂಕಾ ವಾಡ್ರಾ, ಏನಂತ, ನನಗೆ ಯಾವುದೇ ಪೋಸ್ಟ್ಗಳು ಬೇಡ, ನಾನು ಮಾಡೋದಿದ್ರೆ ಮುಖ್ಯಮಂತ್ರಿ ಮಾಡು, ಇಲ್ಲದೆ ಹೋದ್ರೆ ನಾನು ಕಾಯಂ ಸಾದಾ ಶಾಸಕನಾಗಿ ಉಳ್ಕೊಂಡ್ಬಿಡ್ತೀನಿ ಅಂತ. ಇದೇ ಸ್ಥಿತಿ ಈ 2017ರಲ್ಲಿ ರಾಹುಲ್ ಗಾಂಧಿಗಾಗಿತ್ತು, ನೆನ್ಪಿಟ್ಕೊಳ್ಳಿ. ಈತ 2017 ಡಿಸೆಂಬರಲ್ಲಿ ಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು, ರಾಷ್ಟ್ರಾಧ್ಯಕ್ಷರಾಗಿದ್ದರು. 2019 ಜುಲೈನಲ್ಲಿ ಬಿಟ್ಟು ಓಡಿ ಹೋಗ್ಬಿಟ್ರು. ಈ ಚುನಾವಣೆ ಆಯ್ತಲ್ಲ, ಯಾವಾಗ ನರೇಂದ್ರ ಮೋದಿ ಅವರು ವ್ಯಾಪಕವಾದಂಥ ಗೆಲುವು ಬಂದ್ಬಿಡ್ತು, ಅವಾಗ ಎದ್ದು ಓಡಿ ಹೋಗ್ಬಿಟ್ರು. 2017ರಲ್ಲಿ 3 ರಾಜ್ಯದಲ್ಲಿ ಗೆದ್ದರು, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟನ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವ್ರು ತಯಾರೇ ಇರಲಿಲ್ಲ. ಅಹಮದ್ ಪಟೇಲ್ ಒತ್ತಾಯದ ಮೇರೆಗೆ ಅಶೋಕ್ ಗೆಹ್ಲೋಟನ್ ಮಾಡಬೇಕಾಯಿತು. ನಿರಂತರವಾಗಿ ಮಾಡಿದಂಥ ಸಚಿನ್ ಪೈಲಟ್ ಕೆಲಸ ಮಾಡಿದಂಥವನ್ನ ವಾಪಸ್ ಕೂಡಿಸ್ಲಿಕ್ಕೆಲ್ಲ ಸಾಧ್ಯವೇ ಆಗಲಿಲ್ಲ. ಆತ ನಿರಂತರವಾಗಿ ಬಂಡಾಯ ಮಾಡ್ಕೊಂಡು ಉಳ್ಕೊಂಡ್ಬಿಟ್ರು. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲು 2.5 ವರ್ಷದ ಸರ್ಕಾರ ಅಂತ ಅನ್ನುವಂಥ ಮಾತನ್ನು ಪಾಲಿಸಲೇ ಇಲ್ಲ. ಇಲ್ಲಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ನನ್ನು ತಂದು ಕೂಡಿಸ್ಬಿಟ್ರು. ಹೆಂಗಿದೆ ನೋಡಿ, ಇದೆಲ್ಲವೂ ಕೂಡ ರಾಹುಲ್ ಗಾಂಧಿಯ ಮನಸ್ಸಿನ ವಿರುದ್ಧವಾಗಿ ನಡೆದಂಥವು. ಆದರೂ ಕೂಡ ಆತ ತಾನು ನಾಯಕ ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಮಾಡಿದರು. ಇದು ಯಾವುದೂ ಕೂಡ ನನ್ನಿಂದಾಗಿದ್ದಲ್ಲ ಅನ್ನುವುದನ್ನು ಮ್ಯಾನೇಜ್ ಮಾಡ್ಕೊಂಬಂದರು. ಈ ಬಾರಿ ಬಿದ್ದಿರುವ ಏಟು ಕೇರಳದ್ದು, ಅದರಿಂದ ಆತ ಯಾವ ರೀತಿ ತತ್ತರಿಸಿ ಹೋಗಿದ್ದಾರೆ ಅಂದರೆ, ಎದುರುಗಡೆ ಪ್ರಿಯಾಂಕಾ ವಾಡ್ರಾ ಮನೆಯಲ್ಲೇ ಪ್ರತಿಸ್ಪರ್ಧಿಯಾಗಿ ರೆಡಿ ಆಗ್ತಾ ಇದ್ದಾರೆ. ಮೇಲ್ಗಡೆ ಎಲ್ಲಿಯೂ ಕೂಡ ಆಕೆ ಓಡಾಡಿ ಈತನ ವಿರುದ್ಧ ಕ್ಯಾನ್ವಾಸ್ ಮಾಡೋದಿಲ್ಲ, ಗುಂಪುಗಾರಿಕೆ ಮಾಡ್ತಾ ಇಲ್ಲ, ತಟಸ್ಥರಾಗಿರ್ತಾರೆ. ಎಲ್ಲಿ ಯಾವ ದಾಳವನ್ನು ಉಳಿಸ್ಬೇಕೋ ಅತ್ಯಂತ ಸ್ಪಷ್ಟವಾಗಿ ಉಳಿಸ್ತಾರೆ. ಉದಾಹರಣೆಗೆ ಹೇಳ್ತೀನಿ, ಎಂದೂ ರಾಹುಲ್ ಗಾಂಧಿ ಮತ್ತು ಪಟಾಲಂನವರು ಹೋಗಿ ನರೇಂದ್ರ ಮೋದಿ ಅಥವಾ ನಮ್ಮ ಸಾರಿಗೆ ಸಚಿವನ ಜೊತೆ ಕೂತ್ಕೊಂಡು ಟೀ ಕುಡಿದದ್ದು ಎಲ್ಲ ದಾಖಲೆಗಳೇ ಇರಲಿ. ಮೊದಲ ಬಾರಿಗೆ ಈ ಪ್ರಿಯಾಂಕಾ ವಾಡ್ರಾ ಹೋಗಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಈ ಪಟಾಲಂ ಏನಿದೆ ಅವ್ರ ಜೊತೆ ವರಾಂಡದಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾರೆ, ನಗ್ತಾ ಮಾತಾಡ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಹೆಂಗೆ ಸಾಧ್ಯ ಇದು? ಒಬ್ರಿಗೊಬ್ರು ಜಂಗಿ ಕುಸ್ತಿಯಲ್ಲಿರೋರು, ಪ್ರತಿದ್ವಂದ್ವ ಇರುವಂಥ ಜನ ಈ ರೀತಿ. ಹಂಗೆ ಯಾವಾಗ ಪ್ರಿಯಾಂಕಾ ವಾಡ್ರಾ ಆ ರೀತಿ ಅವ್ರ ಜೊತೆ ಚೆನ್ನಾಗಿ ನಡ್ಕೋತಾರೆ ಅಂತ ಗೊತ್ತಾದಕ್ಕೂ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವ್ರ ಜೊತೆ ಸರಿಯಾಗಿ ಬಿಹೇವ್ ಮಾಡಲಿಕ್ಕೆ ಶುರು ಮಾಡಿ ನಡವಳಿಕೆ. ಅಂದರೆ ಪ್ರಿಯಾಂಕಾ ವಾಡ್ರಾ ಎಲ್ಲಿ 2 ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೋ ಅನ್ನೋಂಥ ಭಯ ರಾಹುಲ್ ಗಾಂಧಿನ ಕಾಡ್ತಾ ಇದೆ. ಅದರ ಮಧ್ಯೆ ಈ ಗೌಹಾಟಿಯ ಪ್ರಕರಣ ತನ್ನ ಮೈ ಮೇಲೆ ಎಳ್ಕೊಂಡಂಥ ದೊಡ್ಡದಾದಂಥ ಪ್ರಕರಣ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಮೇ 25ಕ್ಕೆ ಇದ್ರ ಬಗ್ಗೆ ಎಲ್ಲ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.